ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ 2026 ಈಗಾಗಲೇ ಫಸ್ಟ್ ರೌಂಡ್ KCT ನಡೀತಾ ಇದೆ. ಸೊ ಸೆಕೆಂಡ್ ರೌಂಡ್ ಬಗ್ಗೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಕೌನ್ಸಿಲಿಂಗ್ ಅನ್ನೋದು. ಸೊ ಯಾಕಂತಂದರೆ ಈ ಸರ್ತಿ ಸೆಕೆಂಡ್ ರೌಂಡಲ್ಲಿ ಕೌನ್ಸಿಲಿಂಗ್ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ, ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಏನು ಅಂತ ಎಲ್ಲನೂ ಕೂಡ ನಮ್ಮ ಚಾನಲಲ್ಲಿ ಅಪ್ಡೇಟ್ಗಳು ಇರ್ತಾ ಹೋಗ್ತದೆ. ಪ್ರತಿಯೊಂದು ನೀಟು ಆ್ಯಂಡ್ KCT ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೇಳ್ತಾ ಇರ್ತೀನಿ ಡೈಲಿ ಆಯಿತಾ, ವಿತ್ ಲೈವ್ ಡೆಮೋಸ್ ಕೂಡ ಮಾಡ್ತಾ ಇರ್ತೀನಿ ಅಂತೆ. ಸೊ ಇವಾಗ ನಾನು ಏನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಮೊದಲು ಇವಾಗ UGCET ಅವ್ರು UGNET ಯಾವುದಾದ್ರೂ ಒಂದು ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಏನೇನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ನಿಮ್ಗೆ ಯಾರಿಗೆ ಅಂತಂದರೆ ನೀಟ್ ಸ್ಟೂಡೆಂಟ್ಗೆ. ಸೊ ಇವಾಗ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಯಾರಿಗೆ ಅಂತಂದರೆ ಒಂದು ತಲೆಯಲ್ಲಿರಲಿ, ಎಲ್ಲರಿಗೂ ಅಲ್ಲ. UGNET ಕೇವಲ ಹೊಸ ನೋಂದಣಿಗೆ ಆಗಿ ಅಂತಂದು, ಅಂದರೆ ಇದುವರೆಗೂ ಕೂಡ ನಾನು KCT ಅಪ್ಲಿಕೇಶನ್ನೇ ಹಾಕಿಲ್ಲಪ್ಪ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ 600 ರೂಪಾಯಿ ಪೇಮೆಂಟ್ ಮಾಡಬೇಕಷ್ಟೇ. ಸೊ 750 ರೂಪೀಸ್ ಯಾವ ಪೇಮೆಂಟ್ ಮಾಡೋದಂತ ನೀವು ಕೇಳ್ಬೋದು. ಅದು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು 750 ರೂಪೀಸ್ ಪೇಮೆಂಟ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇವಾಗ 600 ರೂಪೀಸ್ ಅಷ್ಟೇ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಆಗಿ. ಯಾರು ನೀಟು KCT ಎರಡೂ ಕೂಡ ಅಪ್ಲಿಕೇಶನ್ ಹಾಕಿದವರಲ್ಲ, ಓನ್ಲಿ NTA ಕಡೆಯಿಂದ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ. ಬಟ್ KCTಯಲ್ಲಿ ಅಥವಾ ನಮ್ಮ KEದಲ್ಲಿ ಒಮ್ಮೆ ಕೂಡ ಅಪ್ಲಿಕೇಶನ್ ಹಾಕಿರಲ್ಲ ಅಂಥ ಒಂದು ಸ್ಟೂಡೆಂಟ್ಗೆ ಈಗಾಗಲೇ ನಾನು KEದೊಳಗೆ ಬಂದುಬಿಟ್ಟು KCT ನೀಟ್ ಎಲ್ಲನೂ ಕೂಡ ಆಪ್ಷನ್ ಅಂದರೆ ಅಪ್ಲಿಕೇಶನ್ ಹಾಕಿದ್ದಂದರೆ ನೀವು ಏನೂ ಕೂಡ ಮಾಡಿಬಿಡಿ, ವೇಟ್ ಮಾಡಿ. ನಾವು ನೀಟ್ಗೆ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೀವು ಸೆಕೆಂಡ್ ರೌಂಡ್ ಬರ್ತಲ್ವ ಅವಾಗ ಆಪ್ಷನ್ ಎಂಟ್ರಿಗೆ ಈ 750 ರೂಪೀಸ್ ಪೇಮೆಂಟ್ ಮಾಡಿಬಿಟ್ಟು ನೀವು ಮಾಡ್ಬೋದು. ಸೊ ಇವರು 600 ರೂಪಾಯಿ ಕೊಡಬೇಕು, ಮುಂದೆ 750 ರೂಪಾಯಿ ಕೂಡ ಕೊಡಬೇಕು. ಇದಿಷ್ಟು. ಸೊ ಇದಾದ ನಂತರ ಏನಪ್ಪ ಅಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತದೆ. ಅದಕ್ಕಿಂತಲೂ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದಾರೆ, ನೀಟ್ ಸ್ಟೂಡೆಂಟ್ ಕೂಡ ಏನು ಮಾಡಿದ್ದಾರೆ ಅಂತಂದರೆ KCTಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಬಿ ಥಿಂಗ್ ಸ್ಮಾರ್ಟ್ ಅಂತ ಯಾಕೆ ಹಾಕಿದ್ದೇನೆ ಅಂತಂದರೆ, ನೋಡಿ ಇವಾಗ ನೀವೇನಾದರೂ ಇಂಜಿನಿಯರಿಂಗ್ ಯಾವುದೋ ಒಂದು ಸೀಟ್ ಸಿಕ್ಕಿರ್ಬೋದು, ನಿಮಗೆ ಮೆಡಿಕಲ್ ಬಗ್ಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಸೊ ಅದು ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಸಿಗಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಮೆಡಿಕಲ್ ನಿಮಗೆ ಪ್ರಿಫರೆನ್ಸ್ ಇದೆ. ಸೊ ಕೆಲವೊಂದಿಷ್ಟು ಇನ್ನೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ ಇದ್ದಾರೆ B ಫಾರ್ಮಾ D ಫಾರ್ಮಾ ಕೂಡ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪ್ಲಸ್ ಮೆಡಿಕಲ್ ಆ್ಯಂಡ್ ಡೆಂಟಲು ಆ್ಯಂಡ್ BMS ಕೂಡ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಸೊ ಈ ಥರ ಆಪ್ಷನಲ್ಲಿ ಇದ್ದಾಗ ಸೊ ನೀವು ಸೆಕೆಂಡ್ ರೌಂಡ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಗೆ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರಲಿ, ಇಂಜಿನಿಯರಿಂಗ್ 1ನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆಯೋ ಅಥವಾ 2ನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆಯೋ ಅಥವಾ ಯಾವುದೋ ಒಂದು 75 ಅಲಾಟ್ಮೆಂಟ್ ಆಗಿದೆಯೋ ಅದು ಸೆಕೆಂಡ್ರಿ. ನೀವು ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋಂಗಿತ್ತಂದರೆ ಚಾಯ್ಸ್ 2 ಆರ್ 3 ಕೊಡಿ. ಕೆಲವೊಂದು ಸ್ಟೂಡೆಂಟ್ ಕೇಳ್ಬೋದು, ಮತ್ತು 3 ಕೊಟ್ಟರೆ ನೆಕ್ಸ್ಟ್ ಸಿಗುತ್ತೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ಅಂತ ನೀವು ಅನ್ಬೋದು. ಬಟ್ ಒನ್ ಥಿಂಗ್ಸ್ ತಲೆಯಲ್ಲಿ ನಿಮ್ಮ ನೆನ್ಪಿಟ್ಕೊಂಡ್ರಿ, 2 ಕೊಟ್ಟವ್ರಿಗೆ ಓಲ್ಡಲ್ಲಿ ಇರ್ತದೆ, 3 ಕೊಟ್ಟರೆ ನಿಮಗೆ ಬೇಡ ಅಂತಂದರೆ ಡಿಲೀಟ್ ಮಾಡ್ಕೊತೀರ. ಸೊ ನಾನು ಆಲ್ಮೋಸ್ಟ್ ಸಜೆಷನ್ 2ನ ಕೊಡ್ತಿರ್ತೀನಿ. ನಿಮಗೆ ಇಷ್ಟ ಇರ್ತಕ್ಕಂಥ ಕಾಲೇಜಸ್ನ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತಿರಲ್ವ ಹೆಂಗಿದ್ರು. ಸೊ ಹಂಗಾಗಿ ನಾನು 2 ಹೇಳಿರ್ತೀನಿ. ನಿಮಗೆ ಇಷ್ಟ ಇಲ್ಲದೆ ಇರೋ ಕಾಲೇಜ್ ಸಿಕ್ಕಿತ್ತು, ನೀವು ಹೋಗೋದಿಲ್ಲ ಅಂತಂದರೆ 2 ಕೊಡುವಂಥ ಆಪ್ಷನ್ನು ಬೇಕಾಗಿಲ್ಲ, 3 ಕೊಡ್ಕೋಬೋದು. ಮೇನ್ ಥಿಂಗ್ಸ್ ನಾನು ಯಾಕೆ ಹೇಳ್ತಿದ್ರೆ, ನೆಕ್ಸ್ಟ್ ನೀವು ಮೆಡಿಕಲ್ ಡೆಂಟಲ್ ಬಿಡ್ತಾ ಮತ್ತು ಆಯುಷ್ ಕೂಡ ಬಿಡ್ತಾರೆ, ಅದನ್ನ ಪ್ರಿಯಾರಿಟಿಲಿ ಮೇಲೆ ಹಾಕೋಬೋದು. ಅದನ್ನೇ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ KCT ಕೋರ್ಸಸ್ಗಳು ಮಾತ್ರ ಮೊನ್ನೆ ತೋರಿಸ್ತಾಯಿತ್ತು. ಅದ್ರ ಜೊತೆಗೆ ನಿಮಗೆ ಮೆಡಿಕಲ್ಲು ಡೆಂಟಲ್ ಆಯುಷ್ ಕೂಡ ತೋರಿಸುತ್ತೆ, ಆಪ್ಷನ್ ಎಂಟ್ರಿನ ಆ್ಯಡ್ ಮಾಡ್ಲಿಕ್ಕೆ ಬರುತ್ತೆ. ಹಾಗಂತ KCT ಎಲ್ಲ ಕೋರ್ಸ್ ಆ್ಯಡ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಫಸ್ಟ್ ರೌಂಡಲ್ಲಿ ನಡೆದಿರ್ತಕ್ಕಂಥ ಕೋರ್ಸ್ಗಳನ್ನ ಬಿಟ್ಟು ಎಕ್ಸೆಪ್ಟ್ ಈ B ಫಾರ್ಮಾ D ಫಾರ್ಮಾ ಬಿಟ್ಟರೆ ಯಾವುದೋ ಕೋರ್ಸ್ನ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. B ಫಾರ್ಮಾ D ಫಾರ್ಮಾ ನೀವು ಫಸ್ಟ್ ಪ್ರಯಾರಿಟಿ 1 ಕೂಡ ಕೊಡ್ಬೋದು. ಸೊ ಲೈಕ್ ಎಕ್ಸಾಂಪಲ್ ನಿಮಗೆ ಪ್ರಿಯಾರಿಟಿ ಯಾವ ರೀತಿ ಇರಬೇಕು, ನೀಟು ಆ್ಯಂಡ್ KCT ಎರಡೂ ಕೂಡ ಬರೆದವರು ಅಂತಂದರೆ, ಮೊದಲು ಮೆಡಿಕಲ್ಲು, ಆಮೇಲೆ ಡೆಂಟಲ್ಲು, ಆಮೇಲೆ ಆಯುಷು, ಅದಾದ ನಂತರ ನಿಮಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಈ ರೀತಿ ಅಂತಂದರೆ ಈ ರೀತಿ ಪ್ರಿಫರೆನ್ಸ್ ಕೂಡ ಕೊಡ್ಬೋದು. ಇಲ್ಲ ನಾನು ಫಸ್ಟ್ ಮೆಡಿಕಲು, ಸೆಕೆಂಡ್ ಪ್ರಿಯಾರಿಟಿನೇ ನಂಗೆ ಇಂಜಿನಿಯರಿಂಗು, ಆಮೇಲೆ ಅಗ್ರಿಕಲ್ಚರ್ ಆರ್ ವೆಟರ್ನರಿ, ಆಮೇಲೆ BDS ಡೆಂಟಲ್ಲು ಈ ರೀತಿಯೂ ಕೂಡ ಪ್ರಿಯಾರಿಟಿ ಕೊಡ್ಬೋದು. ಸೊ ಇವಾಗ KCT ನೀಟ್ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಸ್ಟೂಡೆಂಟು ಚಾಯ್ಸ್ ಒನ್ ಕೊಡ್ಲಿಕ್ಕೆ ಅಂತ ಹೋಗ್ಬಿಡಿ. ಯಾಕಂದರೆ ಚಾಯ್ಸ್ 1 ಕೊಟ್ಟು ಅಂತಂದರೆ ನೀವು ಅಡ್ಮಿಷನ್ ಆಗಲೇಬೇಕು. ನೆಕ್ಸ್ಟ್ ನೀವು ನೀಟಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರಲ್ಲ ನಮ್ಮ KEದಲ್ಲಿ. ನೀವು ಬೇಕಾದ್ರೆ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ KEದಲ್ಲಿ ಅಡ್ಮಿಷನ್ ಆಗಿಸುತ್ತೆ, ನೀವು ಬೇಕಾದ್ರೆ ಹೋಗ್ಬೋದು. ಬಟ್ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದ್ರೆ ಮುಂದೆ ನಿಮ್ಮ ಡಾಕ್ಯುಮೆಂಟ್ಸು ಅದು ಇದು ಅಂತ ಸಮಸ್ಯೆ ಬರಬಾರ್ದು ಅಂತಂದು. ಓಕೆ, ಸೊ ಇವಾಗ ಬ್ಯಾಲೆನ್ಸ್ ಯಾವ ರೀತಿ ಆಗುತ್ತೆ, MCC ಕಡೆಯಿಂದ ಒಂದು ಸೆಕೆಂಡ್ ರೌಂಡ್ದು ನಡಿಬೇಕಂದ್ರೆ ನಮ್ಮ KEದವ್ರದ್ದು ಮತ್ತು MCC ಕಡೆಯಿಂದ ನೀಟ್ದು ಒಂದು ಶೆಡ್ಯೂಲ್ ಬಿಡಬೇಕು. ಸ್ಟೇಟ್ ನಿಮ್ಮ ಗೌರ್ಮೆಂಟ್ ಅವರು ಈ ಡೇಟಿಂದ ಈ ಡೇಟ್ ಒಳಗಡೆ ನೀವು ಕೋರ್ಸಿಂಗ್ ಮಾಡ್ಕೊರಿ. ನಾವು MCCದವರು ಎಲ್ಲಿಂದ ಎಲ್ಲಿ ಮಾಡ್ತು ಅಂತ ಅವ್ರು ಕಂಪ್ಲೀಟಾಗಿ ಶೆಡ್ಯೂಲ್ ಬಿಡ್ತಾರೆ. ಆ ಡೇಟ್ ಒಳಗಡೆ ನಮ್ಮ KEದವರು ಕೂಡ ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೆಕೆಂಡ್ ರೌಂಡು ನೋಡಿ, ಆಪ್ಷನ್ ಎಂಟ್ರಿ ನಡೆಯೋದು ಯಾವಾಗ ಅಂತ ಕೇಳ್ಬೋದು ನೀವು. ಸೊ ಕಂಪ್ಲೀಟಾಗಿ 24ನೇ ತಾರೀಕುವರೆಗೂ ಅಂತ ಸದ್ಯಕ್ಕಿದೆ. ಸೊ ಎಕ್ಸ್ಟೆಂಡೆಡ್ ಮಾಡಿದ್ರು ಸಹಿತ 26ವರೆಗೂ ಕೂಡ ಹೋಗ್ಬೋದು. ನಮ್ಮ KEದಲ್ಲಿ ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡೋರೆ, ಇನ್ನೂ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಕೂಡ ಹೇಳ್ತಾರೆ. ಸೊ ಎಲ್ಲನೂ ಕೂಡ ನಡಲಿಕ್ಕೆ ಈ ಮಿನಿಮಮ್ ಫುಲ್ ಟೈಮ್ ತೊಗೊಂತದ. ಸೊ ಸೆಕೆಂಡ್ ರೌಂಡ್ ಏನೇ ಇದ್ರೂ ಕೂಡ ನಿಮ್ಗೆ ಏನಂತಂದರೆ, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿ ಆಗಸ್ಟ್ ಮಂತಲ್ಲಿ ನಡೀತದೆ. ನಾನು ತಲೆಯಲ್ಲಿ ಇಟ್ಕೋರಿ, ಆಗಸ್ಟ್ ಮಂತಲ್ಲಿ ಡೇಟ್ ನಡೀತದೆ. ಸೊ ಅವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇವಾಗ ಎಡಿಟ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೇಳ್ಬೋದು. ಈಗ ಚಾಯ್ಸ್ 2 ಕೊಟ್ಟರು 3 ಕೊಟ್ಟರು ಇವಾಗಲೇ ಎಡಿಟ್ ಮಾಡ್ಲಿಕ್ಕೆ ಬರುತ್ತಾ KCT ಸ್ಟೂಡೆಂಟ್ಗೆ? ನಿಮಗೆ ಬರಲ್ಲ. ಸೊ ನೀಟ್ ಸ್ಟೂಡೆಂಟ್ ಕೂಡ ನಿಮಗೂ ಕೂಡ ಬರಲ್ಲ. ಓನ್ಲಿ ಥಿಂಗ್ಸ್ ಹ್ಯಾಪನ್ಡ್ ಇನ್ ದ ಸೆಕೆಂಡ್ ರೌಂಡ್ ಓನ್ಲಿ ಆಗಸ್ಟ್ ಮಂತ್. ಆಯಿತಾ, ಆಗಸ್ಟ್ ಮಂತಲ್ಲಿ ನಿಮಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ನೀವು ಏನೇ ಬೇಕಾದರೂ ಕೂಡ ಎಡಿಟ್ ಮಾಡ್ಕೋಬೋದು ಸೆಕೆಂಡ್ ರೌಂಡಲ್ಲಿ.
ಓಕೆ, ಸೊ ಅದಕ್ಕೆ ತಕ್ಕನಂಗೆ ನಮ್ಮ ಕೇದವರು ಡೈಲಿ ಅಪ್ಡೇಟ್ಗಳು ಕೊಡ್ತಾ ಇರ್ತಾರೆ. ನಾವು ಕೂಡ ವಾಟ್ಸಪ್ ಗ್ರೂಪ್ ಆ್ಯಂಡ್ ಚಾನಲ್ ಕೂಡ ತಿಳಿಸ್ತಾ ಇರ್ತೀನಿ. ಇವಾಗ ಯಾರಪ್ಪ ಅಂತಂದರೆ ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ ಆ್ಯಂಡ್ BS ನರ್ಸಿಂಗ್, BPT, BPO ಆ್ಯಂಡ್ AHS ಕೋರ್ಸ್ಗಳು ಇಷ್ಟು ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗಳನ್ನು ಮಾಡಬೇಕನ್ನೋರು ಫಾರ್ಮಾ ಸೈನ್ಸ್ ಕೋರ್ಸಸ್ಗಳನ್ನ ನೀವು ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಆಗ್ಬೋದು, ಇಲ್ಲ ಓಲ್ಡ್ ಇಟ್ಕೊಂಡು ಚಾಯ್ಸ್ ಟು ಕೂಡ ಹೋಗ್ಬೋದು. ಸೊ ಬಿ ಥಿಂಕ್ ಸ್ಮಾರ್ಟ್, ಯಾಕಂತಂದರೆ ಸೆಕೆಂಡ್ ರೌಂಡಲ್ಲಿ ಭಾಳಷ್ಟು ಸೀಟ್ಗಳು ಇರ್ತವೆ. ಗೊತ್ತಿರುವ ಹಾಗೆ ಈ ವರ್ಷನೂ ಕೂಡ ಇಂಜಿನಿಯರಿಂಗು 45% KE ಕಡೆಯಿಂದ ಅಲಾಟ್ಮೆಂಟ್ ಆಗೋದು 50% ಆಗಿದೆ. ಲೈಕ್ ಎಕ್ಸಾಂಪಲ್, ಒಂದು ಕಾಲೇಜಲ್ಲಿ 60 ಸೀಟ್ ಇದೆ ಅಂತಂದರೆ 30 ಸೀಟ್ಗಳೇನಂತಂದ್ರೆ KE ಥ್ರೂನೇ ಅಡ್ಮಿಷನ್ ಆಗ್ತದೆ. ಸೊ ಹಂಗಾಗಿ ತಲೆಯಲ್ಲಿ ಇಟ್ಕೊಂಡಿರಿ. ಅದೇ ರೀತಿಯಾಗಿ ಇನ್ನೂ ಕೂಡ ಸೀಟ್ ಇಂಕ್ರೀಸ್ ಆಗ್ತದೆ. ಈಗಾಗಲೇ ಮೊನ್ನೆ MBBS ಸೀಟ್ ಕೂಡ 1300 ಸೀಟ್ ಇಂಕ್ರೀಸ್ ಆಗಿದ್ದು. MBBS ಕೂಡ ಎಲ್ಲ ಕೋರ್ಸಸ್ ಕೂಡ ಇಂಕ್ರೀಸ್ ಆಗ್ತದೆ. ಇನ್ನೂ ಕೂಡ ಸೆಕೆಂಡ್ ರೌಂಡ್ಗಿಂತ ಇನ್ನೂ ಕೂಡ ಬೆಟರ್ ಥರ್ಡ್ ರೌಂಡ್. ಓಕೆ, ಯಾರೆಲ್ಲ ಥರ್ಡ್ ರೌಂಡ್ಗೆ ವೇಟ್ ಮಾಡ್ತಿದ್ರು ನಿಮ್ಗೆ ಒಳ್ಳೆಯ ಆಫರ್ ಇರ್ತದೆ. ಬೇಕಾದ್ರೆ ವೇಟ್ ಮಾಡಿದವ್ರಿಗೆ ಬೇಕಾದ್ರೆ ನೋಡ್ತಾ ಇರಿ. ಫಸ್ಟ್ ರೌಂಡಿಗೆ ಸಿಕ್ಕೋನು ಥರ್ಡ್ ರೌಂಡ್ ಸಿಕ್ಕೋನು ಎಷ್ಟು ಅಜಗಜಾಂತರ ವ್ಯತ್ಯಾಸ ಕಟ್ ಆಫ್ ಇರುತ್ತೆ. ಕಟ್ ಆಫ್ ಭಾಳಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೇನೆ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.